Let's make Agse chutney pudi. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಗಸೆ ಚಟ್ನಿ ಪುಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತಂದರೆ, ಒಂದು 1/4 kg ಅಗಸೆ, ಆಮೇಲೆ ಒಂದು 100 ಗ್ರಾಮ್ ಮಂಡಕ್ಕಿ, ಶೇಂಗಾ, ಆಮೇಲೆ 1 ಕಪ್ ಪುಟಾಣಿ, ಮತ್ತು 8 ಕಡ್ಡಿ ಕರಿಬೇವಿನ ಸೊಪ್ಪು, 1 ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ, ಆಮೇಲೆ 3 ಇಂದ 4 ಗಡ್ಡೆ ಬೆಳ್ಳುಳ್ಳಿ. ಈಗ ನಾವು ಇದನ್ನು ಹುರ್ಕೊಳ್ಳೋಣ. ಇದನ್ನು ನೀಟಾಗಿ ಹುರ್ಕೋಬೇಕು. ಈಗ ಅಗಸೆಯನ್ನು ನೀಟಾಗಿ ಹುರ್ಕೋಬೇಕು. ನಾವು ಅಗಸೆನ ಒಂದು 1/4 kg ತಗೊಂಡಿದ್ದೀವಿ. ಅದು ಚಟಪಟ ಅಂತ ಸೌಂಡ್ ಬರುತ್ತೆ. ನೋಡಿ, ಈ ಥರ ಸೌಂಡ್ ಬರ್ತಾ ಇದೆ. ಈಗ ಅಗಸೆ ಹುರಿದಾಗಿದೆ. ಶೇಂಗಾ ಹಾಕ್ತಾಯಿದ್ದೀವಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ ಹುರಿಯಲಿಕ್ಕೆ. ಹುಣಸೆ ಹಣ್ಣು ಹಾಕ್ತಾಯಿದ್ದೀವಿ. ಈಗ ಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಮಂಡಕ್ಕಿ ಮತ್ತು ಪುಟಾಣಿ ಹಾಕ್ತಾಯಿದ್ದೀವಿ ಹುರಿಯೋಕ್ಕೆ. ನೀಟಾಗಿ ಮಂಡಕ್ಕಿಯ ಪುಟಾಣಿನ. ಈಗ ನಾವು ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಒಂದು 2 ರಿಂದ 3 ಟೀ ಸ್ಪೂನ್ ಸ್ವಲ್ಪ ಉಪ್ಪು ಹಾಕ್ಬೇಕು. ನೋಡಿ, ಟೇಸ್ಟ್ ನೋಡ್ಕೊಂಡು ಹಾಕಿ ನೀವು. ಈಗ ಸ್ವಲ್ಪ ಸಕ್ಕರೆ, ಸ್ವಲ್ಪ 1 ರಿಂದ 1.5 ಟೀ ಸ್ಪೂನ್ ಸಕ್ಕರೆ. ಈಗ ಖಾರದ ಪುಡಿ ಹಾಕ್ತಿದ್ವಿ. ನಿಮಗೆ ಎಷ್ಟು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಬಿಸಿ ಮಾಡಿದ ಮಂಡಕ್ಕಿ, ಆಮೇಲೆ ಕರಿಬೇವು, ಹುಣಸೆ ಹಣ್ಣು, ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿಯನ್ನು ಜಾರಿಗೆ ಹಾಕ್ತಾಯಿದ್ದೀವಿ. ಈಗ ಈ ಹುರಿದಿಟ್ಕೊಂಡಿರೋಂಥ ಈ ಐಟಮ್ಗಳನ್ನೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಆಮೇಲೆ ಅಗಸೆಯನ್ನು ರುಬ್ಕೋಬೇಕಾಗತ್ತೆ. ಈಗ ಇಷ್ಟು ರುಬ್ಕೊಂಡಾದ್ಮೇಲೆ ಅದಕ್ಕೆ ನೀವು ಅಗಸೆನ ಹಾಕೋಬೇಕೀಗ. Like and subscribe for more videos, and thanks for watching.